ಗಮ್ಮತ್ತೈತೆ ಅಕ್ಕ ಹೊಡ್ಬಿಟ್ಲು. ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಇದೇ ಫಸ್ಟ್ ಫ್ರೆಂಡ್ ಮದುವೆ ಕರೆದು ಮದುವೆ ಆಗ್ತಿರೋದು, ಮಿಕ್ದವರೆಲ್ಲ ಓಡೋಗೆ ಮದುವೆ ಆಗಿರೋದು. ಅಂಡ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಫ್ರೆಂಡ್ಸ್ ಮತ್ತೆ ಸಿಕ್ಕಿ ಎಷ್ಟೋ ಚೆನ್ನಾಗಿದ್ದು. ಅಲ್ಲಿಗೆ ಹೋಗ್ಬೇಕಾದ್ರೆ ಬೊಕ್ಕೆ ಹಾಳಾಗೋಯ್ತಲ್ಲ, ಏನ್ ಮಾಡೋದು ನಾನು. ಬರೀ ಹುಡುಗರ ಮಾತ್ರನೇ ನೊಂದಿರೋರು ಇರೋದಾ? ಹುಡುಗಿರಿಗೆ ಯಾರಿಗೂ ಫೀಲಿಂಗ್ಸ್ ಇರಲ್ವಾ? ಬರ್ತೀನಿ ರಿಲೇಶನ್ಶಿಪ್ ಮದ್ವೆ ಆಗಿ ಮಕ್ಳು ಮಾಡ್ಕೊಬಿಡು ಬೇಗ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾವು JP ನಗರ್ಗೆ ಹೋಗ್ತಾ ಇರೋದು. ಯಾಕೆಂದ್ರೆ ಒಂದು ಶೂಟ್ ಇದೆ, ರೀಲ್ ಶೂಟು. ಆ ರೀಲ್ ಶೂಟ್ ಮುಗಿಸಿ ಆಮೇಲೆ ಒಂದು ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸಿ ಅದಾದಮೇಲೆ ನಮ್ಮ ಫ್ರೆಂಡ್ ಒಬ್ರು ಕ್ಲಾಸ್ಮೇಟ್, ಸ್ಕೂಲ್ ಫ್ರೆಂಡ್ ಅವ್ರದ್ದು ಮದುವೆ ಇದೆ. ಅದಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಏನೂ ಗೊತ್ತಿಲ್ಲ, ಇಬ್ಬರು ಕನ್ಫ್ಯೂಸ್ ಆಗಿದ್ದೀವಿ. ನನಗೂ ಸಂಜೆಗೆ ಇಬ್ಬರಿಗೂ ಕ್ಲಾಸ್ಮೇಟ್ ಅವರು. ಸೊ ಲೆಟ್ಸ್ ಸಿ ಏನಾಗುತ್ತೆ, ಹೆಂಗಿರುತ್ತೆ ಅಂತ. ಇವತ್ತಿನ ಕೆಲಸ ಬೇಗ ಮುಗಿಸಿ ಹೋಗ್ಬೇಕು ಅಲ್ಲಿಗೆ. ಬನ್ನಿ ಹೋಗುವ. ಗೈಸ್, ಸೊ ಫೈನಲಿ ಶೂಟ್ ಮುಗಿತು. ಈಗ ಇಲ್ಲಿ ನೋಡಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನಾವು ಇಲ್ಲಿಂದ ಡೈರೆಕ್ಟಾಗಿ ಒಂದು ಮೀಟಿಂಗ್ ಮುಗಿಸಿ ಮದುವೆ ಇವೆಂಟ್ಗೆ ಹೋಗಬೇಕು. ನೋಡಿ ಔಟ್ಫಿಟ್ ಚೇಂಜ್ ಆಗುತ್ತೆ ಈಗ. ಗೈಸ್, ಫೈನಲಿ ಔಟ್ಫಿಟ್ ಚೇಂಜ್. ಹೋಪ್ಫುಲಿ ಬಟ್ಟೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಸಂಜು ಸೆಲೆಕ್ಟ್ ಮಾಡಿದ್ದು ರಿಸೆಪ್ಷನ್ಗೆ ಚೆನ್ನಾಗಿರುತ್ತೆ ಜನ ಹಾಕೋ ಅಂತ. ಫೈನಲಿ ಹೊರಡಲಿಂದ ಲೆಟ್ಸ್ ಗೋ. ಗೈಸ್, ಸೊ ನಮ್ಮ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಯೋಗಟ್ಟ ಪಿಕ್ ಮಾಡಿಕೊಂಡು ಮಾರ್ಟಿಂದ ಫೈನಲಿ ಮದುವೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಸೊ ನಾನು CC ಬೇಗ ಹೋಗ್ಬಿಟ್ಟು CC ರೆಡಿ ಆಗಿ, ನೋಡಿ ಅವ್ನು ಇನ್ನೂ ರೆಡಿ ಆಗಿಲ್ಲ, ನಾನು ರೆಡಿಯಾಗಿ ಬಂದ್ಬಿಟ್ಟೆ ಮನೆಯಿಂದಾನೆ. ನಂಗೆ ಇನ್ನೂ ಈ ಬಟ್ಟೆ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಇದರಲ್ಲಿ ಚೆನ್ನಾಗಿದೆಯಾ ಇಲ್ಲ ಬೇರೆ ಅವ್ರು ಹಾಕೋಬೇಕಾ ಅಂತ. ಬಟ್ ಎನಿವೇಸ್ ಈಗ ಮತ್ತೆ ಟೈಮ್ ಇಲ್ಲ ನಮ್ಗೆ ಹೋಗೋಕ್ಕೆ. ಈಗಲೇ 7:15, ನಾವು 7 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಇನ್ನು ಹೋಗೋಷ್ಟರಲ್ಲಿ 9 ಗಂಟೆ ಆಗೋಗುತ್ತಲ್ಲ, ಸಂಜೆ 8:30 9 ಆಗೋಗುತ್ತೆ. ಬಟ್ ನಮ್ಮ ಬಾಯ್ಸ್ ಎಲ್ಲ ಇರ್ತಾರೆ ಅನ್ನೋ ಹೋಪ್ಸಲ್ಲಿ ಇದ್ದೀವಿ. ಲೆಟ್ಸ್ ಸಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್. ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಿರೋದು. ಆ್ಯಂಡ್ ಎಲ್ಲ ಒಂದು 5-10 ವರ್ಷ ಆದಮೇಲೆ ಸಿಗ್ತಾ ಇದ್ದೀವಿ. ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸ್. ಸೊ ಫೈನಲಿ ಸಂಜೆ ಮನೆ ರೀಚ್ ಆದ್ವಿ, ಬಿಕಾಸ್ ಅವ್ನು ಔಟ್ಫಿಟ್ ಚೇಂಜ್ ಮಾಡಬೇಕು. ಈಗ ಏನು ತೊಗೊಂಡೋಗೋದು ನಮ್ಗೆ ತಲೆ ಕೊಡ್ತಲ್ಲ. ಬೊಕ್ಕೆ ಅಂತ ಅಂದ್ಕೊಂಡ್ವಿ, ಬಟ್ ಬೊಕ್ಕೆ ಯಾವುದು ಅಷ್ಟು ಚೆನ್ನಾಗಿರೋದಿಲ್ಲ. ಎಲ್ಲ ರೋಸ್ ಬೊಕ್ಕೆ ಇದೆ. ಮದುವೆಗೆ ರೋಸ್ ಬೊಕ್ಕೆ ಕೊಡ್ಬೋದೆಲ್ಲ ನಂಗೆ ಗೊತ್ತಿಲ್ಲ. ಯೂಶುವಲಾಗಿ ಬೇರೆ ಫ್ಲವರ್ ಬೊಕ್ಕೆ ಇರುತ್ತೆ, ಬಟ್ ಇದು ರೋಸ್ದೇ ಇರೋದಿಲ್ಲ ಇವ್ರ ಹತ್ರ. ಇನ್ನೊಂದು ಬೇರೆ ಆ್ಯಪಲ್ ನೋಡು, ಇದು ಸ್ವಿಗ್ಗಿ ಎಲ್ಲ ಬರ್ತಾನೆ ನಿಮ್ಮ ಏರಿಯಾಗೆ. ನಮ್ದು ಇದೆ ಏರಿಯಾ ಗೈಸ್ ಮುಂಚೆ. ಮತ್ತೆ ಕೆರೆ ಮೋಹನ್ ಕುಮಾರ್ ನಗರ್ ಬಾಯ್ಸ್ ಫ್ಲವರ್ ಬೊಕ್ಕೆ. ಬೊಕ್ಕೆ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. UQUET. ಇಲ್ಲ, ಇದರಲ್ಲಿ ಇಲ್ವೇ ಇಲ್ವಲ್ಲೋ. ಇದೆಲ್ಲ ಗರ್ಲ್ ಫ್ರೆಂಡ್ ಕೊಡೋದು ಕಣೋ, ಬೇರೆ ಯಾವ್ದವ್ರಿಗೆ ಇದೆಯಾ? ಇಲ್ಲ, ಆನ್ ದ ವೇ ಗಿಫ್ಟ್ ಆಡೋ ನೋಡೋಣ, ಗಿಫ್ಟ್ ಸಿಗುತ್ತಾ? ಎಲ್ಲ ಫ್ಯಾನ್ಸಿ ಸ್ಟೋರ್ ಇಲ್ವಾ ಇಲ್ಲಿ ಮುಂದೆ? ಆಯ್ತಾ, ಹೋಗೋಣ ಬಾ ನೋಡೋಣ. ಒಳ್ಳೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಅಲ್ವಾ ಗೈಸ್? ಫ್ಲವರ್ ಬೊಕ್ಕೆ ಕೊಟ್ಟರೆ ಅದು ಯೂಸ್ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಏನಾದ್ರು ಒಳ್ಳೆ ಗಿಫ್ಟ್ ಕೊಡ್ಬೋದು ಅಟ್ಲೀಸ್ಟ್, ವರ್ತ್ ದ ಮನಿ. ನೋಡಿ ಗೈಸ್, ನಿಲ್ಸಿರೋದು ಇವನು. ನಾನು ಹೆಂಗೆ ಇಳಿಲಿ ಇಲ್ಲಿ? ಲೇ ಏನೋ ಸಂಜೆ ನೀನು ಅಲ್ಲಿ ನೋಡಿ, ಅಲ್ಲಿ ವೇಸ್ಟ್. ನಾನು ಸಣ್ಣ ಆಗಿದ್ದೀನಿ ಅಂತ ಈ ಥರ ಎಲ್ಲ ಟೆಸ್ಟ್ ಮಾಡ್ತಾ ಇದೀಯಾ? ನೋಡಿ ಹೆಂಗ್ ಬಂದ್ಬಿಟ್ಟೆ ನೋಡಿ. ನಾನು ಬರ್ತಾನೆ ಇರಲಿಲ್ಲ, ನಿನ್ನ ಕೈಲಿ ಆಗ್ತಾ ಇರಲಿಲ್ಲ ಇಲ್ಲಿ ಬರೋಕ್ಕೆ. ಅವಳು ನೋಡಿ ಇಷ್ಟೇ ಒಂದಿಲ್ಲಿ ನುಗ್ತೀನಿ ನಾನು. ನೋಡಿ ಹೆಂಗಾಗಿದ್ದೀನಿ ಸಣ್ಣ. ಗೈಸ್, ನಾನು ಸಂಜು ಎಲ್ಲ ಚಿಕ್ಕ ಬಸ್ಸಲ್ಲಿ ಓಡಾಡ್ತಿದ್ದಿದ್ದು ರೋಡ್ ಇದು. ಅಲೋ ಸಂಜಯ್, ಎಷ್ಟು ಮೆಮೊರೀಸ್ ಇದೆ ಗೊತ್ತಾ ರೋಡಲ್ಲಿ? ಎಷ್ಟು ಮೆಮೊರೀಸು, ಎಷ್ಟು ವರ್ಷ ಕಳೆದಿದ್ದೀವಿ ರೋಡಲ್ಲೆಲ್ಲ ಓಡಾಡ್ಕೊಂಡು ಸುಮ್ಮನೆ ಓಡಾಡೋದು. ಪಾರ್ಕಿಗೆ ಹೋಗ್ಬೇಕಂದ್ರೆ ಇದೇ ರೋಡು, JP ಪಾರ್ಕಿಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹಿಂಗೆ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಸೊ ಸಂಜು ಬಂದು ರೆಡಿ ಆದ. ಐ ಜಸ್ಟ್ ರಿಯಲೈಸ್ಡ್. ಆಂಟಿ, ಸಂಜು ಅವ್ರ ಅಮ್ಮಂಗೆ ಮದುವೆ ವಿಷಯ ಮಾತಾಡಿದ್ದೀನಿ ಸಂಜೆದು. ಅವ್ರು ಹೂ ಅಂದರೆ ಮದುವೆ ಮಾಡಿಸ್ಬಿಡೋದು ಸಂಜೆದು. ಆಂಟಿ, ನಾನು ಹೇಳಿದ್ನಲ್ಲ ಮದುವೆ ವಿಷಯ ಸ್ವಲ್ಪ ಯೋಚನೆ ಮಾಡಿ, ಸೀರಿಯಸ್ ಆಗಿ ತೊಗೊಳ್ಳಿ ಸ್ವಲ್ಪ. ಆಂಟಿ ನಿಜ ಹೇಳ್ತಿರೋದು, ಬಚ್ಚಿಟ್ಕೊಂಬಿಟ್ರೆ ಆಂಟಿ ಯೋಚನೆ ಮಾಡಿ ಆಂಟಿ, ಈ ವರ್ಷದಲ್ಲಿ ಮುಗಿಸ್ಬಿಡೋಣ. ನನಗೆ 500K ವ್ಯೂಸ್ ಬರಬೇಕಂದ್ರೆ ಅದೇ ದಾರಿ ಈಗ. ಬಾಯ್ ಆಂಟಿ, ಬಾಯ್. ಈಗ ಸಂಜೆ ಅವ್ರ ಅಮ್ಮವರೆಗೂ ಬಂದಿದೆ ಮಾತಂದ್ರೆ, ಸ್ವಲ್ಪ ದಿನದಲ್ಲಿ ಮಾತುಕತೆ ಮುಗಿಯುತ್ತೆ. ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸಂಜೆ ಮದುವೆ ಬಗ್ಗೆ. ಅದೇ ಇವತ್ತು ಯಾರ್ದೋ ಮದುವೆ ಹೋಗ್ತಿದ್ದೀವಿ, ನಮ್ಮ ಫ್ರೆಂಡ್ ಮದುವೆಗೆ. ನಾಳೆ ನಿಮ್ಮ ಮದುವೆ ಇಲ್ಲ ಮನೆ ಇವಾಗ ಕಾಲ್ ಬಂತ ಗೈಸ್. ಸೊ ನಮ್ಮ ಜೊತೆ ನಮ್ಮ ಕ್ಲಾಸ್ಮೇಟ್ ಕುಳ್ಳಿ ಲಕ್ಷ್ಮಿ ಅಂತಿದ್ದಾಳೆ. ಸಾರಿ, ನಾನು ಆಮೇಲೆ ಇದು ಮಾಡ್ತಿದ್ದೀವಿ, ರೇಗಿಸ್ತಿದ್ದೀವಿ ಅಂದ್ಕೊಂಡ್ರೆ ಕೊಳ್ಳಿ. ನಾವೆಲ್ಲ ಕೊಳ್ಳಿ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದ ನಾನು. ಸೊ ಅವಳು ಬರ್ತಾಳಂತೆ ಇಲ್ಲೇ. ಅವಳು ಸಂಜೆ ಮನೆ ಪಕ್ಕದಲ್ಲೇ ಇರೋದು ಬಿಲ್ಡಿಂಗು ಇದೆ. ಸೊ ಬರಲಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಕ್ಲಾಸಲ್ಲಿ ಒಂದು ಟೈಮಲ್ಲಿ ಫಿಗರು, ಇವಾಗಲೂ ಫಿಗರು, ಇಷ್ಟೇ ಇದ್ದಿದ್ದವಳು. ಬಾಯ್ ಸ್ವಲ್ಪ ಬಾ, ಎಷ್ಟು ಉದ್ದಾಗಿದೆ ನೋಡೋಣ ಬಾ. ಇವತ್ತು ನಿನ್ನ ಕತೆ ಮುಗೀತು. ಇವನ್ ಲಕ್ಷ್ಮಿ ಚೆನ್ನಾಗಿದೆ. ಲಕ್ಷ್ಮಿ ಚೆನ್ನಾಗಿದೆ. ಲಕ್ಷ್ಮಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂತಿದ್ಯಾ? ಹೆವಿ ರೇಗಿಸ್ತಿದ್ವಿ ನಮ್ಮ ಲಕ್ಷ್ಮಿಗೆ. ಲಕ್ಷ್ಮಿ ಅಂತ ಆಯ್ ಲಕ್ಷ್ಮಿ, ನಮ್ಮ ಆಡಿಯನ್ಸ್ಗೆ ಆಯ್ ಹೇಳೆ.
ಹಾಯ್. ಇವರು ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರಪ್ಪ. ಹೌದಾ ಅಯ್ಯ ಹಂಗಾರೆ ಬ್ಲರ್ ಮಾಡ್ಬಿಡೋಣಪ್ಪ. ನಮ್ಮ ಕಾಂಪಿಟೇಷನ್ ನಾವೇ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಥರ ಏನಿಲ್ಲ ಅಂತ. ಬನ್ನಿ ಗೈಸ್ ಈಗ ಹೋಗೋಣ. ನಮಗೋಸ್ಕರ ಕಾಯ್ತಿದ್ದ ನಿಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಗ್ಯಾಂಗು ಗೈಸ್. ಲಕ್ಷ್ಮೀದೊಂದು ಗ್ಯಾಂಗ್ ಇದೆ. ಬರ್ತಾರಾ ಅವ್ರೆಲ್ಲ? ಬರ್ತಿಲ್ವಾ? ಲಕ್ಷ್ಮೀದೊಂದು ಗ್ಯಾಂಗ್ ಇದೆ. ಎಲ್ಲ ಲಕ್ಷ್ಮಿ ಐಟಲ್ಲೇ ಇರೋದು. ಎಲ್ಲ ಅವಳಿಗಿಂತ ಕೊಳ್ಳಕ್ಕೆ ಆಯ್ತು. ಆದರೆ ಲಕ್ಷ್ಮಿ ಬೆಸ್ಟ್ ಪಾರ್ಟ್ ಏನಂದ್ರೆ ನಾವು ಎಷ್ಟು ರೇಗಿಸಿದ್ರು ಬೇಜಾರು ಮಾಡ್ಕೊಳ್ಳೋದು. ಅವಾಗಿಂದಾನು ಲಕ್ಷ್ಮಿ ಆದ್ರೂ ನೋಡಿ ನಾವು ಎಷ್ಟು ರೇಗಿಸಿದ್ರು ನಮ್ಮ ಜೊತೆನೇ ಬರ್ತಿದ್ದಾರೆ. ಹಲೋ ಸಂಜೆ ಎಲ್ಲ ಬಿಟ್ಬಿಟ್ಟಿದ್ದೀವಿ ಈಗ. ಬನ್ನಿ ಹೋಗುವ. ರೇ ಗಣೇಶ ನಿಮ್ಮ ಅಣ್ಣ ಕೃಷ್ಣ ಬರ್ತಿಲ್ವಾ? ಬೆಳ್ಳಗಾಗ್ಬಿಟ್ಟವನಲ್ಲ ಇವನು. ಬಾ ಬೇಗ ಬಾ ಹಾಕ್ಬಿಟ್ಟು ಬಾ, ಟೈಮ್ ಆಯ್ತು. ಗೈಸ್ ಗಿಫ್ಟ್ ಹುಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲೂ ಗಿಫ್ಟ್ ಸಿಗ್ತಾರ. 9 ಗಂಟೆಗೆ ಎಲ್ಲಿ ಗಿಫ್ಟ್ ತೊಗೊಳೋದು ನಾವು? ಇನ್ನೊಂದು 15 ನಿಮಿಷ ಬಿಟ್ಟವ್ರೆ ಮದುವೆನೇ ಮುಗ್ದೋಗಿರುತ್ತೆ ಅನ್ಸುತ್ತಲ್ಲ ಸಂಜೆ. ರಿಸೆಪ್ಷನ್ನೇ ಮುಗ್ದೋಗಿರುತ್ತೆ. ಶಾ ಬೊಕ್ಕೆ ಅಂಗಡಿ ಎಲ್ಲಿದೆಯೋ ಇಲ್ಲ ಕಣೋ. ಅಂಗಡಿ ಅಲ್ಲ ಐತೆ, ಓಪನ್ ಗೊತ್ತಿಲ್ಲ. ಇಲ್ಲಿ ಅಲ್ಲಿ ದೂರ ಆಗ್ಬಿಡುತ್ತೋ ಅದು. ಏನ್ ಹೇಳ್ದ ಸಂಜೆ? ಸಂಜೆ ಏನ್ ಮಾಡ್ತಿದ್ದ? ಸಿಸ್ಟರ್ ಅನ್ಕೊಂಡು ಪ್ರಿಯಾಂಕಾ ಲೈನ್ ಆಗ್ತಾ ಇದ್ದ. ಅಲ್ಲ ಇವಾಗ ಪೂಜಾ ತುಂಬಾ ಸಲಿಗೆ ಕೊಟ್ಬಿಟ್ರೆ ಹಿಂಗೆ ರಿಲೇಶನ್ಶಿಪ್ ಅಲ್ಲಿ ಅದು ಬಸ್ತಲ್ಲಿ ಇಟ್ಕೊಬೇಕು ಬಾಯ್ ಫ್ರೆಂಡ್ಸ್. ಇವಾಗಿನ ಗರ್ಲ್ ಫ್ರೆಂಡ್ ಅಲ್ವಾ? ಪೂಜಾದೇ ಕಮಿಟ್ ಆಗ್ತೀವಿ. ಹಳೆ ಗರ್ಲ್ ಫ್ರೆಂಡ್ ಪೂಜಾ, ಇವಾಗೂ ಪೂಜಾ, ಎರಡೆರಡು ಪೂಜಾ. ಮನೆಗೆ ಗೈಸ್ ಬೊಕ್ಕೆ ಹುಡ್ಕೊಂಡು ಹೋಗ್ತಾ ಇದೀವಿ. ಪೂಜಾ ಅಂತ ಹಾಕೋಣ ಪೂ ಅಂತ ಹಾಕ್ಸೋಣ. ಗೈಸ್ ನಮ್ ಲಕ್ಷ್ಮಿ ಕ್ಯೂಟ್ ಆಗ್ಬಿಟ್ಟು ಎಲ್ಲಿದ್ದೀರಾ ಬ್ರೋ? ನಾನು ಅವಾಗಿಂದನೂ ಕ್ಯೂಟ್ ಆಗಿ. ಇಲ್ಲೇ ಬ್ರೋ. ಹೌದಾ? ನಿಜ ಹೇಳು, ಹೆಂಗಿದ್ಯೋ? ಏನ್ ಹೇಳಿ? ಹೆಂಗಿದೆ ಅಂದ್ರೆ ಏನ್ ಹೇಳ್ತೀಯ ನೀನು? ಚೆನ್ನಾಗಿದ್ದೀನಿ ಅಂತ ಹೇಳು. ಚೆನ್ನಾಗಿದ್ದೀನಿ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ನಾನು. ಅದಕ್ಕೆ ನಂಗೆ ಗೊತ್ತಿದೆ ತಾನೇ ಹೇಳಿದ್ದ. ಚೆನ್ನಾಗೇ ಇಲ್ಲ, ಚೆನ್ನಾಗಿದ್ದೀನಿ ಅಂತಿದ್ಯಾ ಅಂದ್ಬಿಡ್ತೀನಿ. ಗೊತ್ತ ನಂಗೆ. ರೋಸ್ ಕೊಡಬಾರ್ದು ಅನ್ನೋದು ನನ್ನ ಮೈಂಡ್ ಹೇಳ್ತಾ ಇದೆ. ಸೊ ಅದಕ್ಕೆ ರೋಸ್ ಬೇಡ, ಯಾಕಂದ್ರೆ ಜಾಸ್ತಿ ಹಂಗೆ ಇಲ್ಲ, ತಗೋಬೋದು. ಬಟ್ ರೋಸ್ ಕೊಡಬಾರ್ದು ಅಂತ ನಾನು ಅನ್ಕೊಂಡು ಇದಕ್ಕೆ ಇದು ತಗೊಳ್ಳೋದು. ರೋಸು ಇದರಲ್ಲೇ ಇತ್ತು, ಆನ್ಲೈನ್ ಆರ್ಡರ್ ಮಾಡ್ಬೋದಿತ್ತು ನಾವು. ಗೈಸ್ ನಂಗಿದೆ ಫೈನಲ್ ಇಷ್ಟ ಆಯ್ತು. ಸೊ ಇದನ್ನೇ ತಗೋತಾ ಇದ್ದೀನಿ ನಾನು. ಅವ್ರು ಮಿಕ್ಕಿದ 3 ಮಾಡ್ಕೋತಾ ಇದ್ದಾರೆ. ಗೈಸ್ ಫೈನಲಿ ಬೊಕ್ಕೆ ತೊಗೊಂಡಾಯ್ತು, ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ಬೊಕ್ಕೆ ತೊಗೊಂಡಿದ್ವಿ, ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಏನಾದ್ರು ಒಳ್ಳೆ ಚೆನ್ನಾಗಿರೋ ಐಟಮ್ ತೊಗೊಂಡೋಗ್ಬೋದಿತ್ತು ಅನಿಸ್ತಿದೆ. ಅಷ್ಟು ಕೊಟ್ಬಿಡೋಣ. ಬಟ್ ಟೈಮ್ ಆಗ್ಬಿಟ್ಟಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಫೈನ್, ಎಲ್ಲ ಸರಿ ಲಾಸ್ಟ್ ಮೂಮೆಂಟಲ್ಲೇ ಎಲ್ಲ ನಡೆಯೋದು, ಏನು ಮಾಡೋಕ್ಕಾಗಲ್ಲ. ನನ್ನ ಪ್ಲಾನೇ ಇರಲಿಲ್ಲ, ಬರೋ ಪ್ಲಾನೇ ಇರಲಿಲ್ಲ, ಕೆಲಸ ಇತ್ತು. ಬಟ್ ಸಡನ್ನಾಗಿ ಪ್ಲಾನ್ ಆಗಿ ಸಂಜು ನನಗೆ ಇವತ್ತು ನೆನಪಿಸ್ದಲ್ಲ ಸಂಜೆ, ಇವತ್ತು ಮದುವೆ ಕೊಂಡು ಹೋಗಬೇಕು ಅಂತ. ಆಮೇಲೆ ಇಬ್ಬರು ಸರಿ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಲೆಟ್ಸಿ. ಇದು ತೊಗೊಂಡು ಸ್ವಲ್ಪ ಖುಷಿ ಇದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡೋಕ್ಕೆ. ಹೆಂಗಿದೆ ಕುಳಿ? ಆಗಲೇ ಚೆನ್ನಾಗಿಲ್ಲ ಅಂದಲ್ಲಿ. ಚೆನ್ನಾಗಿದೆ. ಹೆಂಗಿದೆ ಕುಳಿ? ಹೆಂಗಿದ್ಯಾ? ಚೆನ್ನಾಗೇ ಇಲ್ಲ, ಚೆನ್ನಾಗಿದ್ದೀನಿ ಅಂತ ಇದೆಯಾ? ಮತ್ತೆ ಅದೇ ಜೋಕು. ಬನ್ನಿ ಹೋಗುವ. ಗೈಸ್ ನಮ್ಮ ಫ್ರೆಂಡ್ಸ್ ಅಲ್ಲಿ, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಇದೇ ಫಸ್ಟ್ ಫ್ರೆಂಡ್ ಮದುವೆ ಕರೆದು ಮದುವೆ ಆಗ್ತಿರೋದು. ಮಿಗ್ದವರೆಲ್ಲ ಓಡೋಗೆ ಮದುವೆ ಆಗಿರೋದು. ಸುಷ್ಮಾ ಕರ್ದಿದ್ಲು, ಸಂಗೀತ ಕರ್ದಿದ್ಲು. ಸಂಗೀತ ಮದುವೆಗೆ ಹೋಗಿದ್ವಿ. ಸಂಗೀತ ಮದುವೆ ದೂರ ಮಡಿಕೇರಿ ಕಣ, ಮೈಸೂರಲ್ಲ. ಮೈಸೂರು ಎರಡು ಮಕ್ಳು ಇಟ್ಕೊಂಡು ಬಂದಿರ್ತಾರೆ. ಆದ್ರೂ ನೀನು ಮಗು ಇದ್ದಂಗೆ ಇದೆಯಲ್ಲೇ. ಸೊ ಗೈಸ್ ನಮ್ಮ ಲಕ್ಷ್ಮಿಗೆ ಒಂದು ಲಾಯಲ್ ಬಾಯ್ ಫ್ರೆಂಡ್ ಹುಡುಕ್ತಾ ಇದ್ದಾಳಂತೆ. ಯಾರಾದ್ರೂ ಲಕ್ಷ್ಮಿಗೆ ಮೆಸೇಜ್ ಹಾಕಿ. ಲಕ್ಷ್ಮಿ ಹೇಳಿ, ನಂದು ಮ್ಯಾಟ್ರಿಮೋನಿ ಇದ್ದಂಗೆ ತುಂಬಾ ಜನ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ. ಇಲ್ಲೇ ಇದ್ದಾನೆ ಎಕ್ಸಾಂಪಲ್, ಎಲ್ಲೂ ಇದೆ ನೋಡು. ಗರ್ಲ್ ಫ್ರೆಂಡ್ ಇಲ್ಲ, ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವನಿಗೆ. ಗರ್ಲ್ ಫ್ರೆಂಡ್ ಇದಾರೆ. ಹೌದಾ ಗರ್ಲ್ ಫ್ರೆಂಡ್ ಇದ್ದಾಳ? ಕಮಿಟ್ ಆಗೋಣ ಅವನು. ಇಲ್ಲ ಗುರು ಯಾವ್ದು ಸರ್? ನಮ್ಮ ಅಮ್ಮನೇ ಆಗೋಣ ಅವನಿಗೆ. ನಿಮ್ಮ ಅಮ್ಮನೇ ಆಗಿಲ್ಲ ನೀನು? ಕನೆಕ್ಟ್ ಆಗಿಲ್ಲ. ಬ್ರೇಕಪ್ ಆಗ್ಬಿಡುತ್ತೆ ದೇವ್ರನೇ, ಇಲ್ಲ ಗುರು. ಶಾಪ್ ಹಾಕ್ಬಿಡ್ತಾರೆ ದೇವ್ರು. ನಿಜ ಹೇಳು, ಕಮಿಟ್ ಆಗಿಲ್ಲ. ಕನೆಕ್ಟ್ ಆಗಿಲ್ಲ. ನಿನ್ ಕಣ್ಣಲ್ಲೇ ಕಾಣ್ತಾ ಇತ್ತು. ಕಾಮ ಅಲ್ಲ ಕಣೋ, ಪ್ರೇಮ. ನಾನು ಒಬ್ನೇ ಸಿಂಗಲ್. ನಾನು ನಿನ್ ಜೊತೆ. ನೀನು ಸಿಂಗಲ್ ಲಕ್ಷ್ಮಿ? ಸಂಜಯ್ ಒಬ್ನೇ ಕಮಿಟೆಡ್. ಸಂಜಯ್ ಗಣೇಶ್ ಇಬ್ರು ಕಮಿಟೆಡ್. ಸಂಜು ಕಮಿಟೆಡ್. ಸಂಜು ಸಿಂಗಲ್ ಅಂತ ಒಂದು ಮಾತು ಹೇಳಿ ನೋಡೋಣ ಬ್ಲಾಗಲ್ಲಿ. ಹೇಳೋ ಇವಾಗ ನಾನು ಒಬ್ಬನೇ. ಹೇಳ ನೀನು ಸಿಂಗಲ್ ಅಂತ ಹೇಳ. ಭಯ, ಗರ್ಲ್ ಫ್ರೆಂಡ್ ಇಟ್ಟಿರೋ ಭಯ. ಗೈಸ್ ಚೌಟ್ರಿ ಒಳಗೆ ಎಂಟ್ರ್ ಆಗ್ತಾ ಇದೀವಿ. ಗೈಸ್ ಈ ಚೌಟ್ರಿ ದೊಡ್ಡ ಹಿಸ್ಟ್ರಿ ಇದೆ ಗೈಸ್. ಒಂದು ಸ್ವಲ್ಪ ಹೊತ್ತು ಕಾರ್ ಇಳಿದ ತಕ್ಷಣ ಹೇಳ್ತೀನಿ. ಗೈಸ್ ಫೈನಲಿ ಪಾರ್ಕಿಂಗ್ ಮಾಡಿ ಚೌಟ್ರಿ ಎಂಟ್ರ್ ಆಗ್ತಾ ಇದ್ದೀವಿ. ಈ ಚೌಟ್ರಿಲಿ ಎಷ್ಟು ಮೆಮೊರೀಸ್ ಇದೆ ಅಂದರೆ ನಾನು ಹೇಳಿದ್ರೆ ನಿಮಗೆ ನಂಬೋಕ್ಕಾಗಲ್ಲ ಅಷ್ಟು. ಈ ಚೌಟ್ರಿ ಒಳಗೆ ನಾವು ನುಗ್ಗಿ ಚಿಕ್ಕವರಿದ್ದಾಗ
5th 6th 7th ಇದ್ದಾಗ ನುಗ್ಗಿ ಊಟಕ್ಕೆ ಬರ್ತಿದ್ವಿ. ಆ್ಯಂಡ್ ಅದೇ ನೋಡಿ, ಅದೇ ನಮ್ಮ ಸ್ಕೂಲು ಮೇಲೆ ಕಾಣ್ತಿರೋದು. ಅಲ್ಲಿಂದ ಪ್ರೇಯರ್ ಮಾಡ್ಬೇಕಾದ್ರೆ ಚೌಟ್ರಿ ಕಾಣೋದು. ನಾವು ಊಟಕ್ಕೆ ನಮ್ಮ ಡಿನ್ನರ್ ಇಲ್ಲೇ ಚಿಕ್ಕ ವಯಸ್ಸಲ್ಲಿ ನುಗ್ಗಿ ಕದ್ದು ತಿಂತಾ ಇದ್ದಿದ್ದು ಅಲ್ಲ ಸಂಜಯ್? ಕದ್ದು ಡಿನ್ನರ್ ಇಲ್ಲ. ಗಣೇಶ ನಿಂದು ನೆನಪಿದ್ಯಾ? ನಾವೆಲ್ಲರೂ ಇಲ್ಲ ಇಲ್ಲಿ ನಮ್ಮಂಥವ್ರ ಕಾಟಕ್ಕೆ ವಾಚ್ಮೆನ್ನ ನಿಲ್ಲಿಸ್ಬಿಟ್ಟಿದ್ರು. ನಾವು ಆದ್ರೂ ಇಷ್ಟಿದ್ವಿ ಗೈಸ್, ಇಲ್ಲಿ ಹೋಗ್ತಾವೆ ನೋಡಿ, ಇಷ್ಟಿದ್ವಿ. ಇಲ್ಲೇ ಊಟ ನಮ್ದು. ಒಂದ್ಸರಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಅದೆಲ್ಲ ಹೇಳ್ತೀನಿ ಮುಂದೆ. ಫಸ್ಟಿಲಿಂದ ಹೋಗೋಣ ಬನ್ನಿ, ಮದುವೆ ಮುಗಿಸಿ ಮಾತಾಡ್ತೀನಿ. ಕೃಷ್ಣ ಸರೋವರು ಎಸ್ತ್ರಿ ಅಂತ ಹೇಳ್ತಿದ್ನಲ್ಲ ಇವನೇ. ಹಾಯ್ ಹೇಳು. ಅವರೇ ದೇವರು. ಬನ್ನಿ ಹೋಗುವ. ಹರ್ಷದ್ ಅವ್ರಿಬ್ರು ಮಾತಾಡ್ತಿಲ್ವಂತೆ, ಇಬ್ರು ಒಂದು ಮಾಡ್ತೀನಿ ನೋಡಿ. ಹಾಯ್, ಇರೋದು ಒಂದು ಜೀವನ, ಫ್ರೆಂಡ್ಸ್ ಆದ್ರೇ ಮಾತಾಡ್ರ ಆಯ್ತಾ? ಅಷ್ಟೇ ಜೀವನ. ಗೈಸ್, ಮದುವೆಗೆ ಲಕ್ಷ್ಮಿ ಅವರ ಎಕ್ಸೋಪ ಬಂದಿದ್ದಾನೆ. ಅದು ನಮ್ಮ ಫ್ರೆಂಡೇ. ಒಂದು ಮಾಡೋದಾ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಗೈಸ್ ನೋಡಿ, 1000 ರೂಪಾಯಿ ಬೊಕ್ಕೆ ಹೆಂಗೆ ಕೈಗೆ ಬಂದ್ಬಿಡ್ತು. 1000 ರೂಪಾಯಿ ಬೊಕ್ಕೆ ಏನೋ ಇದು? ಛೇ, ಏನು ಮರ್ಯಾದೆ ಹೋಗ್ತೈತಪ್ಪ ನಂದು. 1000 ರೂಪಾಯಿ ಕೊಟ್ಟು ತೊಗೊಂಡೆ, ವೇಸ್ಟ್ ಆಗೋದು. 300 ರೂಪಾಯಿ. ಏನು ಕತೆ ಇದು? ಇಷ್ಟೋ ಚೆನ್ನಾಗಿದ್ದು ಅಲ್ಲಿಗೆ ಹೋಗ್ಬೇಕಾದ್ರೆ ಬೊಕ್ಕೆ ಹಾಳಾಗೋಯ್ತಲ್ಲ, ಏನು ಮಾಡೋದು ನಾನು? ನೋಡಿ, 300 ರೂಪಾಯಿ ಕೊಟ್ಟು ತಂದಿರೋದೇ ಚೆನ್ನಾಗಿದೆ ಗೈಸ್. ನಾನು ಜಾಸ್ತಿ ಕೊಟ್ಟು ಸುಮ್ಮನೆ ಯಾಮಾರ್ಬಿಟ್ಟೆ. ಕೈಗೆ ಬಂದ್ಬಿಡ್ತು ಕಣೆ ಲಕ್ಷ್ಮಿ. ಹಂಗೆ ತೊಗೊಂಡು ಕೊಟ್ಬಿಡ್ಲಾ? ಇಲ್ಲಿ ನಾನು ಎತ್ಕೊಂಬಂದವನೇ ಅನ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಆರಾಮ? ಹೌದಾ? ನೈಸ್. ಓ, ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಹೌದಾ? ಸೂಪರ್. ಮತ್ತೆ ಬನ್ನಿ. ನೋಡಿ, ಇದೇ ಜಾಗದಲ್ಲಿ ಕದ್ದು ಬಂದು ನಾವೆಲ್ಲ ಊಟ ಮಾಡ್ತಿದ್ವಿ. ನಾನು, ಸಂಜಯ್, ಗಣೇಶು ಎಲ್ಲ ನುಗ್ಗಿ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ. ಗೈಸ್, ಇಲ್ಲಿ ಸಖತ್ ರಶ್ ಇದೆ. ಆ್ಯಂಡ್ ಇಲ್ಲಿ ಕಾಯೋ ಬದಲು ನಮ್ಮ ಬಾಯ್ಸ್ ಟೀಮ್ನೆಲ್ಲ ಕರ್ಕೊಂಡೋಗಿ ನಾನೇ ಊಟ ಕೊಡ್ತಾನೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಗೋ. ಬಿರಿಯಾನಿ ಕೊಡ್ತಾನೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಎಲ್ರಿಗೂ. ಬನ್ನಿ. ನೋಡಿ, ಎಲ್ಲ ರಶ್ ಇದೆ, ತುಂಬ ಜನ ಕಾಯ್ತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇನ್ನೊಂದು 45-50 ನಿಮಿಷ ಕಾಯಬೇಕು. ಸೊ ಅದ್ರ ಬದಲು ಲೆಟ್ಸ್ ಗೋ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಿರಿಯಾನಿ ಪಾರ್ಟಿ. ಗೈಸ್, ಟ್ಯೂಷನ್ ಮುಗಿಸ್ಕೊಂಡು ಸರೋವರ್ ಅಂತ ತೋರಿಸಿದ್ನಲ್ಲ ಅವನು, ಈ ಗೇಟಿಂದ ನುಗ್ಗೋನು. ಅವಾಗ ವಾಚ್ಮೆನ್ ಇರಲಿಲ್ಲ ಆಯ್ತಾ, ಸ್ವಲ್ಪ ದೊಡ್ಡವರಾಗಿದ್ವಿ. ಟ್ಯೂಷನ್ ಮುಗಿಸ್ಕೊಂಡು ಸೀದಾ ಕ್ಲೀನಾಗಿ ನುಗ್ಗಿ ಅಲ್ಲಿ ಡೋರ್ ಇದೆ ನೋಡಿ, ಅದು ಕಿಚನ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗೋನು, ಹೋಗಿ ಒಂದು ಗ್ಲಾಸ್ ಎತ್ಕೊಂಡು ಬಾದುಷಾ ಎಲ್ಲ ಅದಕ್ಕೆ ಹಾಕೊಂಡು ತೊಗೊಂಡು ಬರೋನು, ಸೀದಾ ತೊಗೊಂಬರೋನು ಫುಲ್ ಧೈರ್ಯವಾಗಿ. ಗಿಪ್ಲ ಎಲ್ಲ. ಗೈಸ್, ಫೈನಲಿ ಇಲ್ಲಿಂದ ಹೊರಟ್ವಿ. ಲೆಟ್ಸ್ ಗೋ. ಗೈಸ್, ಫೈನಲಿ ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಮಣಿ, ಯಾಕೆ ಹೊರಡೋಗ್ತಿದ್ಯಾ? ನೋಡಿ, ಎಲ್ಲ ಇಲ್ಲೇ ಇದ್ದೀವಿ. ಏನೇನು ಬೇಕು ಆರ್ಡ್ರ್ ಮಾಡ್ರಪ್ಪ. ಸ್ಯಾಮ್ ಸಮೀರ್ ಪಾರ್ಟಿ ಇವತ್ತು. ಮಣಿ, ಸ್ಯಾಮ್ ಸಮೀರ್ ಪಾರ್ಟಿ. ಗೈಸ್, ನಮ್ಮ ಲಕ್ಷ್ಮಿ ವೆಜ್ಜು, ನಮ್ಮ ಗಣೇಶ ನಾನ್ ವೆಜ್ಜು, ಸರೋವರು ಸ್ಯಾಟರ್ಡೆ ವೆಜ್ಜು, ಅವನು ನಾನ್ ವೆಜ್ಜು, ಇವನು ನಾನ್ ವೆಜ್ಜು. ಎಲ್ಲರೂ ರೋಟಿ ತಿಂತೀರ? ಒಂದೆರಡು ರೋಟಿ ತಿಂತೀಯಲ್ಲ ಕುಳಿ? ಒಂದು ಫುಲ್ ಹೇಳ್ತೀನಿ ತಿನ್ನೆ. ಸಂಜಯ್, ರೋಟಿ ಮಣಿ, ರೋಟಿ 1 2 3 4 5. ಗೈಸ್, ಅರ್ಧ ರೋಟಿ, ಲಕ್ಷ್ಮಿ ವೆಜ್ಜು, ಇಲ್ಲಿ ರೋಟಿ, ಚಿಕನ್ ಗ್ರೇವಿ, ಬಿರಿಯಾನಿ, ವೆಜ್ ಪಲಾವ್. ಲೆಟ್ಸ್ ಈಟ್. ಸಂಜೀವನು ಸಕ್ಕದಾಗ ಕಾಣ್ತಿದ್ದೆ. ಜಗಳ ಮಾಡಿಸ್ತಾ ಇದ್ದೀನಿ. ಬರ್ತೀನಿ. ಮೊನ್ನೆ ಕಾಲ್ ಮಾಡಿ 2 ಅವರ್ ಮಾತಾಡ್ತಾರೆ. ಮೊನ್ನೆ 2 ಅವರ್. ಓ, ಪಕ್ಕದಲ್ಲೇ ಮನೆ ಹತ್ರನೇ ಸಿಗದಾ? ಸಿಗ್ತಾ ಇರ್ತಾನ? ಓ, ಅವನು ಕೆಲ್ಸಕ್ಕೆ ಕರೆಕ್ಟ್ ಟೈಮಿಗೆ ಬರ್ತಾಲ್ಲ ಕಣ ದಿನ. ಅಲೋ, ಬರ್ತೀನಿ. ಗೈಸ್, ಊಟ ಮಾಡಿದ್ದಾಯ್ತು. ಆ್ಯಂಡ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಫ್ರೆಂಡ್ಸ್ ಮತ್ತೆ ಸಿಕ್ಕಿ ಆ ಡೇ ಸಂಗಿತ್ತು. ಆ ವ್ಯಕ್ತಿ ಇವಾಗ ಇದನ್ನು ಮಾಡ್ತವ್ರೆ, ಇವ್ರು ಅದನ್ನು ಮಾಡ್ತವ್ರೆ ಅಂತೆಲ್ಲ ಮಾತಾಡಿ ತುಂಬ ಚೆನ್ನಾಗಿತ್ತು. ಅಲೋ, ಮತ್ತೆ ಸಿಗುವ, ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡುವ. ಓಕೆ ಬಾಯ್ಸ್, ಬನ್ನಿ. ಈಗ ಜ್ಯೂಸ್ ಕುಡಿದ್ಮೇಲೆ ಹೊರಡೋದಷ್ಟೇ. ಸಿಕ್ಕಾಕೊಂಡ್ಬಿಟ್ಟಲ್ಲೋ ನನ್ನ ಫ್ಯೂಚರ್ ವೈಫು ಅಂತೆ. ಸ್ವೀಟ್ ಯಾರು ಅಂದ, ಅದಕ್ಕೆ ಅವ್ರಿಗೆ ಕರೆಯೋದ ನೀನು ಕರಿಬೇಕು ಅಂತ ಅಂದ್ಬಿಟ್ಟು ಸ್ವೀಟ್ ಅಂತ ಕರೀತಾರೆ. ಹೂ ವಿಲ್ ಬಿ ಮೈ ಸ್ವೀಟ್? ಶುಗರ್ ಇರೋದು.
ವೇಟಿಂಗ್. ಏ ಜಾಮೂನ್ ಇದ್ದಂಗೆ ಇದೆಯಾ? ಅದಕ್ಕೆ ಸ್ವೀಟ್ ಆಗಿರ್ಬೇಕು ಅಂದಿದ್ದು. ಹೌದಾ? ಓಹ್ ಲಾಗಲ್ಲಿ ಒಳ್ಳೆ ಲಾಗ್ ಏನು ಬಂತು ಇಷ್ಟು ನೋಡು. ಬೇಗ? ಇನ್ನು 12 ಗಂಟೆ ಆಗಿಲ್ವಲ್ಲ? 12 ಗಂಟೆ ಅಲ್ವಾ ನಿಮ್ಮ ಮನೆಗೆ ಹೋಗ್ಬೇಕಾಗಿತ್ತು? ನಿಮಗೆ ಶೋನ ಗೈಸ್, ನಮ್ಮ ಕ್ಲಾಸಲ್ಲಿ ಬೆಲ್ ಹೊಡ್ತಿದ ತಕ್ಷಣ ಏನು ಮಾಡ್ತಿದ್ವಿ ಗೊತ್ತಾ? ಮಣಿ ಮಣಿ ಬೆಲ್ ಹೊಡಿ, ಮಣಿ ಮಣಿ ಬೆಲ್ ಹೊಡಿ ಹಿಂಗೆ ಹೇಳ್ತಾ ಇದ್ದಿದ್ದು ಯಾರೋ ಅವ್ರ ಹೆಸರು ತಗೊಂಡು. ಲಕ್ಷ್ಮಿ ನಾನು ಅವಾಗಿಂದ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಯ್ತಾ, ಅಂದರೆ ಪ್ಯೂರ್ ಫ್ರೆಂಡ್ಸ್, ನಥಿಂಗ್ ಎಲ್ಸ್. ಅವಾಗಿಂದ ಡಬಲ್ ಮೀನಿಂಗು. ಹುಡುಗಿರ್ ಫ್ರೆಂಡ್ಸೇ ಇರ್ಲಿಲ್ಲ. ಹೌದು, ಡಬಲ್ ಮೀನಿಂಗು ಏನಾದ್ರು ಫುಲ್ ಫಿಲ್ಟರ್ಲೆಸ್ ಮಾತಾಡ್ತಿದ್ವಿ ಆ ಥರ ಫ್ರೆಂಡ್ಸು. ಒಂದ್ಸಲ ಆಯಿತು ಕಣ್ಣೆ ಮುಚ್ಚೆ ಆಡ್ತಿದ್ವಿ. ನೆನಪಿಲ್ವಾ? ಕಣ್ಣೆ ಮುಚ್ಚೆ ಆಡ್ತಿದ್ವಿ. ನಾನು ಬಿಲ್ಡಿಂಗ್ ಜಂಪ್ ಹೊಡಿಬೇಕಿತ್ತು ಆಯ್ತಾ, ಬಚ್ಚಿಟ್ಕೊಳಕ್ಕೆ. ನಾನು ಬಿಲ್ಡಿಂಗ್ ಜಂಪ್ ಹೊಡಿಬೇಕಾದ್ರೆ ಲಕ್ಷ್ಮಿ ನಿಂತಿದ್ಲು ಹಿಂದೆ. ಹಿಂಗೆ ಅದು ಗೋಡೆ ಅನ್ಕೊಳ್ಳಿ, ಹಿಂಗೆ ಎಗ್ರಿ ಹಿಂಗೆ ಹತ್ಬೇಕಲ್ವಾ, ನಾನು ಸಗಣಿ ತುಳಿದ್ಬಿಟ್ಟಿದ್ದೀನಿ. ಶೂಸ್ಗೆ ಅಟ್ಕೊಂಡ್ಬಿಟ್ಟಿದ್ದೆ. ಎಗರ್ಬೇಕಾದ್ರೆ ಶೂಸು ಲಕ್ಷ್ಮಿ ಮೂತಿಗೆ ಬಿತ್ತು. ಅವಳು 2 ದಿನ ಮಾತೇ ಆಡಿಲ್ಲ ಅನ್ಕೊಳ್ಳಿ. ಸಗಣಿ ಮೂತಿಗೆ ಟಚ್ ಆಗೋಯ್ತು. ಅಷ್ಟು ಚೆನ್ನಾಗಿರೋ ಮೂತಿಗೆ ಸೆಟ್ ಹೊಡೆದಲ್ಲ ಅವನು. ತುಂಬ ಚೆನ್ನಾಗಿತ್ತು ಆ ದಿನಗಳು. ಬರಪ್ಪ, ಬರಲ್ಲ ಅಂತವನೇ ಗೊತ್ತಿಲ್ಲಪ್ಪ. ಯಾಕೋ ಬರಲ್ಲ? 3 ಗಂಟೆ 4 ಗಂಟೆ ಮಾಡ್ತಿರಕ್ಕ. ಆಯ್ ಹೋಗ, ಆಯ್ ಬಿಡ ಜಾಸ್ತಿ ಬೇಡ. ಆಯ್ತು ಕಣ, ಬಾಯ್ ಬಾಯ್ ಬಾಯ್, ಹೊರಡು. ನಾನೊಂದು ಲೈಫಲ್ಲಿ ಕಲ್ತಿದ್ದೀನಿ, ಯಾರಿಗೂ ಜಾಸ್ತಿ ಬೇಡಬಾರ್ದು. ಬನ್ನಿ 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 ಅಂತ ಅವಾಗಲೂ ನೀವೆಲ್ಲ ಹಿಂಗೆ ಸಾಕು ನೋಡ್ದಾ? ಸಾಕು. ಹತ್ತು ಮತ್ತೆ. ಸೊ ಲಕ್ಷ್ಮಿ ಈಗ ಒಂದು ಪಾಯಿಂಟ್ ಹೇಳ್ತಾ ಇದ್ದಾಳೆ. ಏನು ಅಂದ್ರೆ ಲಕ್ಷ್ಮಿ? ಏನ್ ಹೇಳೋದು? ಪಾಡ್ಕಾಸ್ಟ್ ಬಗ್ಗೆ ಹೇಳು. ಹೌದು, ಬರೀ ಹುಡುಗರ ಮಾತ್ರನೇ ನೊಂದಿರೋರಿರೋದಾ? ಹುಡುಗಿರಿಗೆ ಯಾರಿಗೂ ಫೀಲಿಂಗ್ಸ್ ಇರಲ್ವಾ? ಗೈಸ್, ಸೊ ಈಗ ಹುಡುಗಿ ಲಕ್ಷ್ಮಿ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ಅಂತಿದ್ದೀನಿ ನಾನು ಆಯ್ತಾ. ಹುಡುಗಿರ ನೊಂದ ಕತೆ ಅಂತ, ಅಂದ್ರೆ ಅವಳ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲ. ಹುಡುಗಿರ್ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ, ಹುಡುಗಿರ್ ಲೈಫ್ ಅಲ್ಲಿ ಏನೇನು ನಡೀತಿದೆ. ಹುಡುಗಿರ್ಗೂ ಬ್ರೇಕಪ್ಸ್ ಆಗುತ್ತೆ, ಹುಡುಗಿರ್ಗೂ ಬೇಜಾರಾಗುತ್ತೆ, ಅವರಿಗೂ ಫೀಲಿಂಗ್ಸ್ ಇರುತ್ತೆ. ಬರೀ ಹುಡುಗರ್ಗೆ ಮಾತ್ರ ಬೇಜಾರಾಗುತ್ತೆ, ಹಂಗ್ ಮಾತ್ರ ಪೋಟ್ರೆ ಮಾಡ್ತಿರಲ್ವಾ? ಆಯ್ತಾಯ್ತು, ಒಂದು ಪಾಡ್ಕಾಸ್ಟ್ ಮಾಡೋಣ ಬಿಡು. ಆತರ ಹುಡುಗಿರ್ದು ಮಾಡ್ಬೇಕು. ಸಂಜಯ್ ಪ್ಲಾನ್ ಮಾಡಿ, ಸಂಜಯ್ ಕುಳ್ಳಿನ ಕೂರ್ಸೋ ಒಳ್ಳೆ ಪಾಡ್ಕಾಸ್ಟ್ ಮಾಡೋಣ ಆಯ್ತಾ? ಗೈಸ್ ಕಮೆಂಟ್ ಹಾಕಿ ಬೇಕಾ ಅಂತ, ಹುಡುಗಿರೆಲ್ಲ ಕಮೆಂಟ್ ಹಾಕಿ. ಎಲ್ಲರೂ ಬೇಕು ಬೇಕು ಅಂತ ಹಾಕ್ರಿ ಹುಡುಗಿರು. ಬೇಕು ಅಂತ ಅದು ಇಲ್ಲ ಇಷ್ಟು ಮಾತಾಡ್ತಾಳೆ ಪಾಡ್ಕಾಸ್ಟ್ ಅಲ್ಲಿ, ಇಷ್ಟು ಮಾತಾಡಲ್ಲ, ಯೋಚನೆ ಮಾಡಿ. 3 ಅವರ್ ಪಾಡ್ಕಾಸ್ಟ್ ಇರುತ್ತೆ. ಬಾಯ್ ಲಕ್ಷ್ಮಿ, ಸಿಗುವ, ಹುಷಾರು, ಟೇಕ್ ಕೇರ್. ನಮ್ ಚಿನ್ನ ಚಿನ್ನ ಆ ಕಡೆ ಹೋಗ್ಬೇಕು ನೀನು, ಚಿನ್ನ ಹತ್ರ. ಚಿನ್ನ ಆ ಕಡೆ ಬನ್ನಿ. ನಿಮ್ಮಪ್ಪ ನೋಡ್ತವ್ರ ಆ ಕಡೆಯಿಂದ. ವಿಡಿಯೋ ಮಾಡಿದ್ದೆ, ವಿಡಿಯೋ ನಡೀತಾ ಇದೆ. ಸಿಗು ಗೈಸ್, ನಮ್ಮ ಮಣಿ ಬಾಯ್ ಹೇಳ್ತವನೆ. ಸಿಗುವ, ಒಳ್ಳೆ ಟ್ರಿಪ್ ಪ್ಲಾನ್ ಮಾಡುವ. ಗೈಸ್, ಫೈನಲಿ ನಾನು ವಾಪಸ್ ಮನೆಗೆ ಬಂದೆ. ಆ್ಯಂಡ್ ಏನು ಜಾಸ್ತಿ ತಿಂದಿಲ್ಲ, ಬಿಕಾಸ್ ನಂದು ರೈಸ್ ಇತ್ತು, ಅದು ರೈಸ್ ತಿಂದೆ, ಒಂಚೂರು ರೋಟಿ ತಿಂದೆ. ಸೊ ಕಂಪ್ಲೀಟ್ಲಿ ಫೈನ್, ಡಯಟಲ್ಲೇ ಇದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಅಬೌಟ್ ದಟ್. ಬಟ್ ಕಾರ್ಡಿಯೋ ಒಂದು ಮಿಸ್ ಆಯಿತು. ಆ್ಯಂಡ್ ಗೈಸ್ ತುಂಬ ಖುಷಿ ಆಯಿತು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು. ಆ್ಯಂಡ್ ನಾನು ಪಾರ್ಟಿ ಕರ್ಕೊಂಡು ಹೋಗಿ ನನ್ನ ಕಡೆಯಿಂದ ಪಾರ್ಟಿ ಕೊಟ್ಟಿದ್ದು ಇದೆಲ್ಲ ಕನಸು ಗೈಸ್. ಐ ಕಾಂಟ್ ಎಕ್ಸ್ಪ್ಲೇನ್. ಇದೆಲ್ಲ ಕನ್ಸು ಥರ ಫೀಲ್ ಆಗುತ್ತೆ ಲಿಟ್ರಲಿ. ಆ್ಯಂಡ್ ಸೂಪರ್ ಹ್ಯಾಪಿ ಅಬೌಟ್ ದ್ಯಾಟ್. ಅಂದರೆ ಎಲ್ಲ ನಿಂತ್ಕೊಂಡು ಕಾಯ್ತಾ ಇದ್ರು. ಲೆಟ್ಸ್ ಗೋ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋದ್ವಿ. ಆಮೇಲೆ ಅಲ್ಲಿನೊಂದು ಸೀನ್ಸ್ ಎಲ್ಲ ಆಯಿತು, ಜಗಳಗಿಲ್ಲ ಅದೆಲ್ಲ ಹೇಳ್ತೀನಿ ಬೆಳಗ್ಗೆ. ಇವಾಗ ಫಸ್ಟ್ ಇದನ್ನು ಇಟ್ಬಿಟ್ಟು ಆ್ಯಂಡ್ ಬೆಳಗ್ಗೆ ಸಿಗ್ತೀನಿ. ಬಿಕಾಸ್ ಈಗ ನನ್ನ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇವನೇನು ಪದೇ ಫೋನ್ ಎತ್ತಿದ್ದಾನೆ ಅಂತ ಅನ್ಕೋಬಾರ್ದು ಯಾರೂ. ಸೊ ಬೆಳಗ್ಗೆ ಸಿಗ್ತೀನಿ ನಿಮಗೆ. ನಮ್ಮ ಅಕ್ಕ ಬಂದಿರಂತೆ, ಫಸ್ಟ್ ಅವ್ರ ಹತ್ರ ಮಾತಾಡ್ಬಿಡೋಣ. ಪಾಪ ನನಗೋಸ್ಕರ ಬೆಳಗ್ಗಿಂದ ಕಾಯ್ತಿದ್ದಾಳೆ. ಮಧ್ಯಾಹ್ನ ಬಂದಿದ್ದವಳು, ಬೆಳಗ್ಗೆಯಿಂದ ಸರಿ ಮಧ್ಯಾಹ್ನದಿಂದ ಕಾಯ್ತಿದ್ದಾಳೆ. ಹಾಯ್ ಎಲ್ಲಿ ನಮ್ಮ ಅಕ್ಕ? ನಿಮ್ಮನೆಗೆ ನಾನು ವೆಲ್ಕಮ್. ಸೀಮಾ ಸೋನು ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ ನೋಡಿ. ಹಾಂ ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ ನೋಡಿ. ಹಾಂ ಕುಡ್ಕೊಂಬಂದಿದ್ಯಾ? ಚುಕ್ಕಿಯವರೇ ಎಲ್ಲ ಇಟ್ಟು ಹೊಡೆದ. ಒಂದು ನಿಮಿಷ ಇರು. ಗಮ್ಮತ್ತೈತೆ ನಮ್ಮ ಅಕ್ಕ ಗೈಸ್, ನಮ್ಮ ಅಕ್ಕ ಟೈಟ್ ಆಗ್ಬಿಟ್ಟವಳು. ನಿಂತ್ಕೊ, ಒಂದ್ಸರಿ ನಿಂತ್ಕೊ. ಹಿಂಗಲ್ಲ, ಎಲ್ಲಿ ಸ್ಟ್ರೈಟ್ ಆಗಿ ನೋಡಿ. ಇಲ್ಲಿ 2 ಹಿಂಗೆ ಇಟ್ಕೊಟ್ಟು 4 2 ಅಂತೇಳು. ನಾನು ಹಿಂಗೆ ತೋರಿಸ್ಲಾ ಇವಾಗ? ಹೌದಾ? ಮಮ್ಮಿ ಕೇಳ, ಮಮ್ಮಿ ಹೇಳ್ತಾರೆ. ಉಫನ್ನು ಸಾಕು ನೀನು. ಬಾಯ್ಲಿ ನಿನ್ ಪರ್ಫ್ಯೂಮ್ ತೋರಿಸ್ಲಾ ಇವಾಗ? ಪರ್ಫ್ಯೂಮ್ ಸ್ಮೆಲ್ ಸುಮ್ಮನೆ ನೋಡು, ಲವ್ ಮಾಡ್ಬೇಡ. ಸಾರಿ ಕೇಳ್ಬಿಟ್ಟು ಕಾಲ್ ಮುಗಿಬಿಡೋದು, ಬಿಟ್ಬಿಡ್ತೀವಿ. ಕಾಲ್ ಮೇಲೆ ಹೋಗಿಬೇಕು. ಹೊಡ್ಬಿಟ್ಲು. ಕುಡ್ದವ್ರಿಗೆ ಹೊಡಿಬಾರ್ದು ಅಂತಿದೆ. ಇದಂದ್ರೆ ಸರಿಯಾಗಿ ಕೊಡ್ತಿದ್ದೆ ಈಗ ನಿಮಗೆ. ಕುಡ್ಕೊಂತಿದ್ದ ಅದ್ರ ಎಣ್ಣೆ ಅಂತ ಬಾಯಲ್ಲಿ ಬರ್ತಿದ್ದೆ ಪರ್ಫ್ಯೂಮ್ ಸ್ಮೆಲ್. ಸಾಲಿಲ್ಲ ಅಂತ ಬಂದು ಪರ್ಫ್ಯೂಮ್ ಕುಡಿತೋಳೆ. ಆರಾಮಾಗಿ ಮಲ್ಕೋ.
ನಮ್ಮ ಅಕ್ಕ ನೆನೆ ಪಾಪ ಅಂಥದ್ದೆಲ್ಲ ಏನು ಮಾಡಿಲ್ಲ ಗೈಸ್, ಅದು ಸುಮ್ಮನೆ ನಾವು ಜೋಕ್ ಮಾಡಿದ್ದು. ಮಾಮ್ ಸ್ವಲ್ಪ ಬನ್ನಿ. ನಿನ್ನೆ ಎಲ್ಲೋಗಿದ್ಲು ನಿಮ್ಮ ಮಗಳು? ಏನಕ್ಕೆ ಪಾರ್ಟಿ ಅಂತ ಏನಾದ್ರು ಪದ ಯೂಸ್ ಮಾಡಿದ್ಲಾ? ಪಾರ್ಟಿ ಅನ್ನೋ ಪದ ಏನಾದ್ರು ಯೂಸ್ ಮಾಡಿದ್ಲಾ? ಇಲ್ವಾ? ಮ್ಯಾಮ್ ಎಲ್ಲ ಇದಾರೆ ಅಂತ ಹೋಗಿತ್ತು ಮಾತಾಡ್ಸ್ಕೊಂಡು. ಅಲ್ಲ ಸೋನು, ನಿಂಗೆ ಹೆಂಗ್ ಫೀಲ್ ಆಗ್ತಿದೆ ಅಮ್ಮಂಗ್ ಸುಳ್ಳು ಹೇಳಿದ್ಮೇಲೆ? ಏನು ಸುಳ್ಳು ನೋಡ್ ನಗ್ತಾ ಇದ್ದೀರಾ? ಈ LIT ಅನ್ನೋ ಪದ ಕೇಳಿದಿರ? LIT ಅಂತ, ಅದು ನೀವು ಕುಡ್ದಿಲ್ಲ? ಕರ್ಕೊಂಡು ಹೋಗಿದ್ದಲ್ಲ, ಅದು ಏನಾದ್ರು ಮೊನ್ನೆ ಮುಟ್ಟದ್ಲ ಕೇಳಿ? ಇಲ್ವಾ? ಆದ್ರೂ ಇಂಥ ಇನ್ನೋಸೆಂಟ್ ಅಮ್ಮ ಇದ್ರೆ, ಇಂಥ ಮಗಳುಗಳಿದ್ರೆ ಆಟ ಆಡ್ಸ್ಬಿಡ್ತಾರೆ ಗೈಸ್. ಪಾಪ ಇಂಥ ಇನ್ನೋಸೆಂಟ್ ಅಮ್ಮ, ಪಾಪ ಅಮ್ಮ ಎಷ್ಟು ಇನ್ನೋಸೆಂಟ್ ಗೈಸ್, ಎಷ್ಟು ಇನ್ನೋಸೆಂಟ್. ನಿನಗೂ ಇನ್ನೋಸೆಂಟೆ, ನನಗೂ ಒಬ್ಳಿಗೆ ಅಲ್ಲ. ಆದ್ರೂ ನಮ್ಮ ಅಕ್ಕ ನಾನು LIT ಕುಡ್ಕೊಂಡ್ ಬಂದಿದ್ರು ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ ಅಂದ್ರೆ ಅಮ್ಮ ಎಷ್ಟು ಇನ್ನೋಸೆಂಟ್ ಯೋಚನೆ ಮಾಡಿ. ವ್ಲಾಗಲ್ಲಿ ಬಂದೇ ಬರುತ್ತೆ, ಇದು ಫಿಕ್ಸ್. ನಾನು ನಿನಗೆ ಹೊಡೆದೇ ವ್ಲಾಗಲ್ಲ ಅಂತೀಯಾ? ತಮ್ನೆಲೇನು ಹೇಳು, ನಮ್ಮ ಅಕ್ಕ ಫುಲ್ ಟೈಟ್ ಆಗಿ ಪಲ್ಟಿ ಹೊಡೆದ್ಲು ಅಂತ ತಮ್ನೆಲ್ ಹಾಕ್ತೀನಿ. ನಮ್ಮ ಅಕ್ಕ ತಗೊಂಡ್ಲು 90 ಹೊಡೆದ್ಲು ಪಲ್ಟಿ ಅಂತ ಹಾಕ್ತೀನಿ ನೋಡು. ನಿನ್ ಕತೆ ಮುಗೀತು ಗೈಸ್. ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ನನ್ನ ಮನೇಲಿ ಮೈಕ್ ಇತ್ತು, ಮೈಕ್ ಕಾಣಿಸ್ತಾ ಇಲ್ಲ, ಮುಂದೆ ಯಾರು ಎತ್ಕೊಂಡು ಹೋಗ್ಬಿಟ್ಟು. ಹೊಸ ಬಾಕ್ಸ್ ಗೈಸ್, ಹೊಸ ಬಾಕ್ಸ್ ಮೈಕ್ ಇತ್ತು, ಮೊನ್ನೆ ಅನ್ಬಾಕ್ಸ್ ಮಾಡಿದ್ದು, ಇಡೀ ಮನೆ ಹುಡುಕಿದ್ವಿ ಸಿಕ್ತಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ಸಂಜೆ ಮದುವೆ ಹೋಗಿ ಮಾತಾಡ್ತೀರ, ನಮ್ಮ ಅಕ್ಕ ನನ್ನ ಮದುವೆ ಹೋಗಿ ಮಾತಾಡ್ತಾಳೆ. ಸುಮ್ನೆ ಅರ್ಸೋನು, ಸುಮ್ನೆ ಅರ್ಸೋನು, ಅದೆಲ್ಲ ಬೇಡ. ಹಲೋ, ಟೈಮ್ ಅಲ್ಲ, ಹುಡುಗಿ ಹುಡುಕ್ರಿ. ಹುಡ್ಕೊಂಡಿದ್ರೆ ಹೇಳು, ನಿನ್ನ ಈಗಲೇ ಮದ್ವೆ ಎಲ್ಲ ಯಾಕೆ? ಮದ್ವೆ ಆಗಿ ಮಕ್ಳು ಮಾಡ್ಕೊಬಿಡು ಬೇಗ. ಈಗಲೇ ಬೇಡ ಸೋನು, ಇದ್ರೆ ಹೇಳು ಬೇಗ, ನಾವೇ ಬೇಕಾದ್ರೆ ಮಾಡ್ಕೊಂಡು ಆಡ್ಸ್ಬಿಡೋಣ, ಏನಿಲ್ಲ. ಮತ್ತೆ ಇದ್ರೆ ಹುಡುಗಿ ಹೇಳು, ಇಲ್ಲ ನಾವು ಹುಡುಕದ ಇಲ್ಲ ನೀನೇ ಹುಡುಕು ಅಂತ ಹೇಳು. ಫಸ್ಟ್ ನಮ್ದು ಯಾಕೆ, ಫಸ್ಟ್ ಸಾಯಿಲ್ ಮಾಡಿಸಿ, ಇಲ್ಲ ಫಸ್ಟ್ ನಿಮ್ದೊಂದು ಮಾಡ್ಕೊಡಿ. ನಿಮ್ದಾದ್ಮೇಲೆ ಡ್ಯಾಡಿ ಮನೆ ದೊಡ್ಡವ್ರು ಯಾರು? ನೀವು ಡ್ಯಾಡಿ, ನಿಮ್ದು ಒಂದು ಡ್ಯಾಡಿದು ಒಂದು ಮದ್ವೆ ಆದ್ಮೇಲೆ ನಂದು ಮದ್ವೆ. ಬೆಳಗ್ಗೆ ಗಿಳಿಸ್ತಾವ ನೀವು. ರೈಸ್ ನಮ್ಮ ಅಕ್ಕ ರೆಡಿಯಾಗಿ ಎಲ್ಲ ಹೋಗ್ತಿದ್ದಾಳೆ, ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ನೋಡಿ. ಬಬ್ಲು ಪ್ಲೀಸ್, ಬಬ್ಲು ಟೈಮ್ ಆಯ್ತು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.